ಸೊ ಯು ಆಲ್ ಗೈಸ್ ವೆಲ್ಕಮ್ ಬ್ಯಾಕ್ ಟು 90s ವ್ಲಾಗ್. ನಾವು ಕೃಷ್ಣಗಿರಿಗೆ ಹೋಗ್ತಾ ಇದ್ದೀವಿ. ದಿನ ಅಂತ ಹೋಗ್ತಾ ಇರೋದು. ಅಲ್ಲಿ ಸಜೆಸ್ಟ್ ಮಾಡಿದ್ರು, ಸೊ ಹೋಗ್ಬಾ ನೋಡೋಣ ಅಂತ. ಸೊ ಹಾಗಾಗಿ ಹೋಗ್ತಾ ಇದ್ದೀನಿ. ಹೋಗಿ ಇವತ್ತು ನಾನು ಇದಕ್ಕೆ ಮೇಲೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಹಾಗೆ. ಸೊ ನನ್ನ ಫ್ರೆಂಡ್ಸ್ ಕೂಡ ಬರ್ತಾ ಇದ್ದಾರೆ, ಅವನನ್ನು ಇಂಟ್ರಡ್ಯೂಸ್ ಮಾಡ್ತೀನಿ. ರೆಡಿ ಆಗಿದ್ದಾಯಿತು. ಓಕೆ ಓಕೆ ಸೊ ನಾನು ಮುಂದೆ ಅಪ್ಡೇಟ್ಸ್ ಏನಿದೆ ಎಲ್ಲ ಕೊಡ್ತಾ ಇರ್ತೀನಿ. ಬಂದಿದ್ದೀನಿ ನನ್ನ ಕಾರ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ನನ್ನ ಫ್ರೆಂಡ್ಸು ಕಾಯ್ತಾ ಇದ್ದಾರೆ. ಸೊ ಪಿಕ್ ಮಾಡಬೇಕು ಈಗ. 9:30 ಹೋಗೋಣ ಅನ್ನೋ ಥರ ಪ್ಲ್ಯಾನ್ ಇದ್ದಿದ್ದು, ನೋಡಿದ್ರೆ ತುಂಬ ಲೇಟಾಗಿ ಹೋಗ್ಬಿಟ್ಟಿದೆ. ಬಟ್ ಆದರೆ ಓಕೆ, ಯಾಕಂದರೆ ಮಾರ್ನಿಂಗೇ ಲೇಟ್ ಆಗುತ್ತೆ. ನಾವು ಅಲ್ಲಿ ಹೋಗಿ ಎಲ್ಲ ಅವರು ರೆಡಿ ಮಾಡೋದು, ಇನ್ನು ಶಾಪ್ಸೂ ಅಷ್ಟು ಬೇಗ ಅದು ಓಪನ್ ಇರಲ್ಲ ಅಂತೆ. ಸೊ 10:30 ಮೇಲೆ ಹೋಗಿ ಅಂತ ಹೇಳಿದರು. ಸೊ ಆಲ್ರೆಡಿ ಇವಾಗ 10:30 ಆಯಿತು ನಾವು ಇಲ್ಲಿ ಬರೋದಕ್ಕೇ. ಸೊ ಇದಕ್ಕೆ ಮೇಲೆ ಏನಿದೆ ನಾನು ಎಲ್ಲ ಅಪ್ಡೇಟ್ಸು ನಿಮಗೆ ಕೊಡ್ತಾ ಇರ್ತೀನಿ. ಎಲ್ಲರೂ ಬಂದಿದ್ದೀವಿ, ಪಿಕ್ ಆಗಿದ್ದೀವಿ. ಸೊ ನನ್ನ ಶಶಿ, ನ್ಯಾನ್ಸಿ ನೈಟಿಂಗೇಲ್, ಸೊ ಸುಂದರ್, ಕೆಂಪಿ ಕೋಣನ್ ಕುಂಟೆ, ನಮ್ಮ ಕೋಚರ್ ಅಶೋಕ್, ರೋಸಿ ರೇಮಂಡ್, ಡಿಸ್ಕೌಂಟ್ ಸೇಲ್. ಸೊ ಈಗ ಎಲ್ಲ ಒಂದಿದೆ ಇದ್ದೀವಿ. ಇವಾಗ ನಾವಿರೋ ಜಾಗ ಹತ್ತಿಬೇಲೆ. ತಗೊಳ್ಳಿ. ನಮ್ಮ ಬೈಕ್ಸ್ ಎಲ್ಲ ಫುಲ್ ಚಿಲ್. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ. ಏನದು ಕೈನ ಕೆಳಗಡೆ ಕವರ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನನ್ನ ಕೈಯಲ್ಲಿ ಕವರು ಮುವರು ನೀನು ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನೀನೊಂದು ಫ್ಲವರು, ನಾನು ಇನ್ನ ಲವರು. ನನ್ನ ಮಗ ಲೋಫರ್, ನನ್ನ ಮಗ ಭಿಕ್ಷುಕ, ನನ್ನ ಮಗ ಕಂಜೂಸ್, ನನ್ನ ಮಗ 10 ಪೈಸೆ ಆಗೋದ್ರಿ ಸ್ವಾಮಿ. ನನ್ನ ಹತ್ರ 10 ರೂಪಾಯಿ ತಗೊಂಡು 10 ವರ್ಷ ಆಯ್ತು, ಇನ್ನೂ ಕೊಡ್ಲಿಲ್ಲ. ಹೌದಾ? ಕಷ್ಟ ನೋಡಿ, ಟೋಲ್ ಕಟ್ಟಕ್ಕಾಗ್ತಾ ಇಲ್ಲ. ಸ್ವಲ್ಪ ಮುಂದೆ ಬನ್ನಿ. ಇವಾಗ ಮಾಡಿ ಇದು ಟುಬೆ ಗುಡಿ, ಟುಬೆ ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಎಲ್ಲ ಫುಲ್ ಅವ್ರ ಮೇಲೆ ಫೋಕಸ್ ಆಗಿದ್ದೀರಾ. ರಾಜಾ ಜಿ ಅಪ್ನಿ ಇದ್ಯಾರು ಓಪನ್ ಮಾಡಿರೋದು ವಿಂಡೋ? ಡಿಸ್ಟರ್ಬೆನ್ಸ್. ಸೆಸಮ್ಮ ಸೆಸಮ್ಮ ಬಾಗಿಲು ತೆಗೆಯಮ್ಮ ಅಂತ. ಸೆಸಮ್ಮ ಬಾಗಿಲು ತೆಗೆಯಮ್ಮ. ಬಿಟ್ಟು ಕೊಡಕ್ಕ ಅನ್ಬೇಕು. ಡಬಲ್ ಮೀನಿಂಗು ಸಹ. ಸೊ ಡ್ರೈವ್ ಎಲ್ಲ ಮುಗಿಸಿ ಬಂದಿದ್ದೀವಿ. ಸೊ ಯಾವುದೋ ಸ್ಪಾಟು ತುಂಬ ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ ನಿಮಗೆ ಅಂತ. ಸೊ ಬಾಯ್ಸ್ ಎಲ್ಲ ಹೋಗಿದ್ದಾರೆ. ಬಾಯ್ಸ್ ಏನೋ ಡಿಸ್ಕಷನ್ ಮಾಡ್ತಾ ಇದ್ದಾರೆ, ಏನು ಅಂತ ಗೊತ್ತಿಲ್ಲ. ಹೋಗಿ ನೋಡೋಣ ಬನ್ನಿ. ಪ್ಯೂರ್ ಫುಲ್ ಪ್ಯೂರ್ ಇದೆ. ಏನು ಬಾಯ್ಸ್ ಏನು ಮಾಡ್ತಾ ಇರೋದಿಲ್ಲ? ಮೀನು ಹಿಡಿತಾ ಇರೋದ? ನಮ್ಮಪ್ಪ ಹೇಳಿದ್ರು, ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಏನು ಸ್ಪೆಷಲ್ ಇವತ್ತು? ಏನು ಅನ್ಕೊಳ್ತೀರಾ ಹೇಳಿ. ಏನಾದರೂ ಏನು ಸೈಲೆಂಟ್ ಆಗಿದ್ರೆ ಹೆಂಗೆ? ಊಟ ಆಯ್ತಾ? ನಮ್ಮ ಶಶಿ ಏನೋ ಡೀಪಾಗಿ ಹುಡುಕ್ತಾ ಇದ್ದಾನೆ. ಏನು ಹುಡುಕ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ಕಾಣೆ. ಮೀನ್ಕಿನ ಶಾರ್ಪ್ ಆಗಿ ಕಾಯ್ತಾ ಇದ್ದಾನೆ. ಕೊಕ್ಕರೆ ಆಗ್ಬಿಟ್ಟಿದ್ದಾನೆ ಇವತ್ತು. ತೆರೆದಲ್ಲಿಲ್ಲ, ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಚರ್ಚಿಲ್ಲ, ಇಷ್ಟು ವಯಸ್ಸಾದ್ರೂ ಮದುವೆ ಆಗಿಲ್ಲ. ಈ ಜಾಗದಿಂದ ಹೋಗ್ತಾ ಇದೀವಿ ಈಗ. ಸೊ ಡ್ಯಾಮ್ ಹತ್ರ ಅಲ್ಲೋಗಿ ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಫೈನಲಿ ಬಂದಿದ್ದೀವಿ ಈಗ ಎಲ್ಲ ಲೊಕೇಶನ್ಗೆ. ಸೊ ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗ್ತಿದ್ದಾರೆ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಫಿಶ್ ನೋಡ್ರಿ ಇಲ್ಲಿ ಹೆಂಗಿದೆ ಅಂತ. ಮೇಲೆ ಬೈತಾ ಇರೋ ಫಿಶು ಬೈತಾ ಇದ್ರೆ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಕ್ವಾಂಟಿಟಿನೂ ಚೆನ್ನಾಗಿದೆ, ರೀಸನಬಲ್ ಪ್ರೈಸು. 30 ರೂಪೀಸ್ ನಾವು ತೊಗೊಂಡಿರೋ ಥರ ಫಿಶ್ ಗೊತ್ತಾಯ್ತಮ್ಮ. A few moments later. ಊಟ ಆರ್ಡರ್ ಮಾಡಿದ್ವಿ, ಇನ್ನೂ ಬಂದಿಲ್ಲ. ಹೋಗ್ತಾ ಇದ್ದೀವಿ, ನೋಡೋಣ ಏನಾಗಿದೆ ಊಟ ಅಂತ. ಹೋಗಿ ನೋಡಿಬಿಟ್ಟು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ.
ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅಂಜೂರು ಮೀನು ಮಸಾಲ ಕೊಡ್ತಾರೋ 2 ಉಪ್ಪು ಮೀನು ಕೊಡ್ತಾರೋ ரொம்ப ரஷ் இல்லையா இல்லை இல்லை நான் இன்னைக்கு இங்கே ஏதோ மாட்டு பண்டிகை கேட்டீங்க அங்கே போய் இன்னும் அவங்ககிட்ட ஒட்டமே சொல்லணும் சூடுனாக்கா ನಿಗುದಿರಾ ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಪೋಸ್ಟರ್ ಬಾರಗ ಈಗ ಊಟ ಮಾಡಕ್ಕೆ ಕೂತಿದ್ದೀವಿ. ಊಟ ಮಾಡಿ ಮೀನು ಚೆನ್ನಾಗಿದೆ. ಸೊ ತೋರಿಸ್ತೀನಿ ಬಾಯ್ಸ್ ಎಲ್ಲ ಏನು ಮಾಡ್ತಿದ್ದಾರೆ ಅಂತ. ಊಟ ಇದು ಏನಿದು ಗ್ರೇವಿ. ಬಾಯ್ಸ್ ಎಲ್ಲ ಫುಲ್ ಚಿಲ್ ಮಾಡ್ತಾ ಇದ್ದಾರೆ. ಗಾಳಿ ಮಾತ್ರ ತಂಪಾಗಿದೆ ತಾನೆ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಇವತ್ತ ಊಟ ಗೀಟ ಎಲ್ಲ ಆಯಿತು. ಒಂದು ರೌಂಡು ಇಲ್ಲಿ ಮಾವಿನಕಾಯಿ ತೊಕ್ಕಿದೆ, ಆ ಕಡೆ ಹೋಗ್ತಾ ಇದ್ದೀವಿ. ನೋಡೋಣ. ನೋಡಿ ಮಾವಿನಕಾಯಿ ತೊಪ್ಪಕ್ಕೆ ಬಂದಿದ್ದೀವಿ ಈಗ. ಚೆನ್ನಾಗಿದೆ ಇಲ್ಲಿ ಲೊಕೇಶನ್ ಎಲ್ಲ. ಬಟ್ ಆದರೆ ಇದೆಲ್ಲ ಪಿಕಲ್ಗೆ ಹಾಕ್ತಾರಲ್ಲ ಆ ಮಾವಿನಕಾಯಿ ಇದೆ. ತೋರಿಸ್ತೀನಿ ರೀ ನೋಡಿ. ಫುಲ್ ಹಂಗೆ ಫ್ರೆಶ್ ಆಗಿರೋದಾದರೆ ಉಳಿಯಿರೋದು ಇದೆಲ್ಲ. ನೋಡಿ ಮಾವಿನಕಾಯಿ ಮರ ಇದೆ ಇಲ್ಲಿ. ಇದೆಲ್ಲ ನಾವು ಕೂತಿರೋ ಜಾಗ ಬಂದು ಡಾಬಾ. ಸೊ ನಮ್ಮ ಬಾಯ್ಸ್ ಎಲ್ಲ ಅಲ್ಲಿ ಕುತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಕಾಣಿಸ್ತಿದೆ. ಓ ಇಲ್ಲಿ ತೋತಾಪುರಿ ಇದೆ ನೋಡಿ. ಸೊ ಇವ್ರದ್ದು ಬೆಂಗಳೂರು ಅಂತಾರಂತೆ. ಇದು ಆ್ಯಕ್ಚುಲಿ ತೋತಾಪುರಿ ಮಾವಿನಕಾಯಿ ಇದೆ ಅಲ್ಲಿ. ನೋಡಿ ಹೆಂಗಿದೆ. ತೋತಾಪುರಿ ಇದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಬರೋ ಇಲ್ಲಿ ಕಿತ್ಕೊಳ್ಳೋಣ ಇದನ್ನು ಪುಡಿಮೆ. ಸೊ ಆ್ಯಕ್ಚುಲಿ ಅವನಿಗೆ ಕನ್ನಡ ಅಷ್ಟೊಂದು ಬರೋದಿಲ್ಲ, ಹಾಗಾಗಿ ತಮಿಳು ಎಲ್ಲ ಪೂರಾ ಕಿತ್ಕೊಂಡಿದ್ದೀವಿ. ಚೆನ್ನಾಗಿದೆ. ಏನಪ್ಪ ಚೆನ್ನಾಗಿದೆ, ಯಾಕೆ ಡಲ್ ಆಗಿದೆಯಾ? ನಂತೂ ಭಯ ಬೀಳ್ತಾ ಇದೆ. ಏಂಡ ಭಯ ಹೋಗ್ತಾರೆ. ಹಾಂ ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಇಲ್ಲಿಂದ ನಾವು ಡ್ಯಾಮ್ ಹತ್ರ ಹೋಗೋಣ ಅಂತ ಇದ್ದೀವಿ. ಡ್ಯಾಮ್ ಹತ್ರ ಹೋಗಿ ಅಪ್ಡೇಟ್ಸ್ ಕೊಡ್ತೀನಿ. A few inches later. ಸಂಜು ಅವಳ ಮಾತು ಕೇಳಿ ಮನಸ್ಸಲ್ಲಿ ತಿಳಿಯದ ಮುಜುಗರ ಬಾಬಾ ಬಂದೇಣೋ. ಕಾಡಲ್ಲಿದ್ದರು ಕೂಡ ಇದು ಬ್ರೋ ಕಾಡು. ಕಾಡಲ್ಲಿದ್ದರು ಕೂಡ ಮಾಡು. ಅವನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಸ್ಟೆಪ್ ಎಂಟದು ಸಡಗರ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಅಷ್ಟೇ ಬ್ರೋ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಪಟ್ ಡಡಮ್. ಎಪ್ಪರ ಹಿಂಗೆ ಸಾಬಡ இவ்வளோ ஆச்சு நினைக்கிறேன் பில்லு. 530, 505, 15 மீனுக்கு 300, ஒரு 450, ஒரு 2 குழம்பு மீன் எவ்வளோ இருக்குன்னு தெரியல. 5 சாப்பாடு, 2 குழம்பெல்லாம் இல்லை, ஒரு 2 குழம்பு மீன் வாங்கி ஒரே குழம்பு 750. A few minutes later. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ಸೊ ನಾವು ಇವತ್ತು ಒಂದು ರೂಮ್ಸ್ಗೋಸ್ಕರ ಬಂದಿದ್ವಿ. ಸೊ ಇದು ಟ್ರಕ್ಕಿಂಗ್ ಮಾಡೋಣ ಅಂತ. ಚೆನ್ನಾಗಿದೆ ಪ್ಲೇಸು, ಎಲ್ಲ ಸೂಪರ್ ಆಗಿದೆ. ಹೆಂಗಿದೆ ಅಂದರೆ ಪ್ಲೇಸ್ ಮಾತ್ರ ಎಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ ಬಾಯ್ಸ್. ನೋಡಿ ತೋರಿಸ್ತೀನಿ. ಯಾರೋ ಒಂದು ಮಾತು ಹೇಳಿದ್ರು, ಹೀಗೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಫ್ರೆಶಪ್ ಆಗಿ ಬೇಗ ಅದು ಇದು ಕೆಲಸ ನೋಡ್ಕೊಂಡು ಮಾಡ್ಕೊ ಹೋಗು ಅಂತ. ಆಗಲ್ಲ ನನಗೆ ಟಯರ್ಡು ಅಂತ ಹೇಳಿದೆ. ಅದಕ್ಕೆ ಅವ್ರೇನಾದ್ರು ಗೊತ್ತಾ, ಗಾಂಧೀಜಿವರೆಗೂ ಹೋದ್ರು. ಗಾಂಧೀಜಿ ಹೋಗ್ಬಿಟ್ಟು ಗಾಂಧೀಜಿ ಏನಂದ್ರೆ ಗೊತ್ತಾ ಅಂದರು. ಗಾಂಧೀಜಿ ನನಗೆ ಸಿಕ್ಕಿಲ್ಲ, ನನಗೇನು ಹೇಳಿಲ್ಲ ಅಂದೆ. ನಾನು ಹೇಳ್ತೀನಿ ಕೇಳಿಸ್ಕೊ ಅಂತ ಹೇಳ್ಬಿಟ್ಟು, ಮನುಷ್ಯನಿಗೆ ಸಿಕ್ಕಾಗಿ ಹೋಗಿರ್ಬೇಕು, ಆದರೆ ಸಿಕ್ಕ ಭಾರ ಇರಬಾರ್ದು ಅಂದರು. ಎದ್ದೋಗಿ ಮಾಡ್ಕೋಬೇಕಂದ್ರು. ಏನು ಮಾಡ್ಕೋಬೇಕು? ಎಷ್ಟು ಪತ್ತು ಕುತ್ತಿ. जिस राह पे तुम चल रहे हो बेटा, एक दिन पूरी तरह फंसोगे. उस दिन मुझे याद करना, मैं पहुंच जाऊंगा. ಇಲ್ಲಿಂದ ಮತ್ತೆ ಹೋಗ್ತಾ ಇದ್ದೀವಿ.
ಇನ್ನು ಮಾತಿಲ್ಲ ಕತೆ ಇಲ್ಲ. ಇನ್ನೇನಿದೆ? ಇಲ್ಲಿಂದ ನಾವು ಡ್ಯಾಮ್ ಹತ್ರ ಹೋಗ್ತಾ ಇದೀವಿ. ಈಗ ನೆಕ್ಸ್ಟ್ ಡ್ಯಾಮ್ ಹತ್ರ ಹೋಗಿ ಅಪ್ಡೇಟ್ ಕೊಡ್ತೀನಿ. 6.5 hours later. ಸೊ ನಾವು ಬಂದಿದ್ದೀವಿ ಈಗ ಮತ್ತೆ ಡ್ಯಾಮ್ ಹತ್ರ. ಫುಲ್ ಬೇಯ್ತೋಗಿದ್ದೀವಿ. ಯಾವ ಥರ ಬೇಯ್ತೋಗಿದ್ದೀವಿ ಅಂದರೆ ಪಾಪ ತಮಿಳ್ನಾಡು ಇಷ್ಟು ಬಿಸಿ ಇರುತ್ತೆ ಅಂತ ಗೊತ್ತೇ ಇರಲಿಲ್ಲ. ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಾನು ಬಿಸಿ ಮಾಡಿರಲಿಲ್ಲ. ಇದೆ ಬಿಸಿ ಇದೆ. ಸೊ ಇದೆ ಜಾಗ ಎಂಟ್ರೆನ್ಸು. ಇಲ್ಲಿಂದ ಒಳಗಡೆ ಹೋಗಬೇಕು. ತೋರಿಸ್ತೀನಿ ಅದರ ಮುಂದೆ. ಇಲ್ಲಿ ಟಿಕೆಟ್ ತಗೊಳ್ಳೋದಕ್ಕೆ ಒಂದು ಕಾಮಿಡಿ. ಈಗ ಚೇಂಜ್ ಕ್ಯಾಶ್ ಯಾರ ಹತ್ರನೂ ಇಲ್ಲ. ನೋಡಿದ್ರೆ ಜೋಬಲ್ಲೇ ಇದೆ 50 ರೂಪಾಯಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಟಿಕೆಟ್ ಪರ್ ಪರ್ಸನ್ಗೆ 10 ರೂಪಾಯಿ ಆಗುತ್ತೆ. ನಾವು 5 ಜನ ಬಂದಿದ್ದೀವಿ. 50 ರೂಪಾಯಿ ಆಯಿತು. ಬಜೆಟ್ ಫ್ರೆಂಡ್ಲಿ ಇದೆ. ಐಸ್ ಕ್ರೀಮು ಡೋಂಟ್ ವಾಂಟ್. ಸೊ ಐಸ್ ಕ್ರೀಮ್ ಇಲ್ಲಾಗ ಉಳ್ಳಕೊಂಡು ಇದ್ದಾನೆ ಗೇಟೆ ಇದ್ದಾಗೆ ಸರಿವಾ ಸ್ವಲ್ಪ ಗೇಟ್ ಉಳ್ಳ ಒಂಟು. ಸರಿ ಜನ ನಗೋರೆಲ್ಲ ನಗ್ತಾ ಇರ್ತಾರ್ರಿ. ನಾವು ತಲೆಗೆಡ್ಸ್ಕೊಬಾರ್ದು ಅಷ್ಟೇ. ಶಶಿ ಏನಾದ್ರು ಸಮಾಚಾರ? ಬರೀ ಮೊಬೈಲೇ ಕತೆ ಅಂತೀಯಾ? ಸೈತಾನೆ ಡಿಹೈಡ್ರೇಟ್ ಆಗೋಗಿದೆ ದೇಹ. ಬಾಡಿ ಡಿಹೈಡ್ರೇಟ್ ಆಗಿದೆಯಂತೆ. ಡ್ಯಾಮ್ಗೆ ಹೋಗ್ತಾ ಇರೋದು. ಎಷ್ಟು ಬೇಕಾದ್ರೂ ಕುಡ್ಕೋಬೋದು ನೀರು. ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ನಮ್ ಕಿಲಾಡಿ ನಮ್ ಏರಿಯಾಗೆ ದೊಡ್ಡ ನಮ್ ಶಾರುಖ್ ಖಾನ್ ತರ ಡಾನ್ ತಾನೆ. ಇನ್ನು ಫೈನಲ್ ಇದೆಯಂತೆ. ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಗ್ತಾ ಇಲ್ಲ. ನನಗೋಸ್ಕರ ರೇಟಿಂಗ್ ಸಬ್ಸ್ಕ್ರೈಬ್ ಮಾಡಿ. ಈಜೆಲ್ಲ ಹೊಡಿಬೋದಿಲ್ಲ ಆ್ಯಕ್ಚುಲಿ. ಹೊಡಿಬೋದು ಬಟ್ ಆದರೆ ಇಲ್ಲಿ ಲೀಗಲ್ ಇಲ್ಲ ಇಂಥ ಜಾಗದಲ್ಲಿ. ಸೊ ನೀವು ಯಾವುದಾದ್ರು ಸೇಫ್ಟಿ ಇರೋಂಥ ಜಾಗದಲ್ಲಿ ಏನಾದರೂ ಹೊಡೆದ್ರೆ ಸೊ ಅದು ಚೆನ್ನಾಗಿರುತ್ತೆ. ಸೊ ಇಂಥ ಜಾಗದಲ್ಲೆಲ್ಲ ಸಾಹಸ ಮಾಡಬಾರ್ದು. ನೋಡಿ ಲೊಕೇಶನ್ ಸಡೋಣ. ಕೃಷ್ಣಗಿರಿ ಡ್ಯಾಮಲ್ಲಿ ಇದ್ದೀವಿ ನಾವು. ನಮ್ಮ ಬಾಯ್ಸ್ ಎಲ್ಲ ಡಿಸ್ಪ್ಲೇ ನನಗೆ ಕಾಣಿಸ್ತಾನೆ ಇಲ್ಲ ಅಂದ್ಕೊಳ್ಳಿ. ಏನೂ ಕಾಣಿಸ್ತಾ ಇಲ್ಲ. ಬೆಳ್ಕೊ ಬ್ರೋ. ಒಂದು ರೌಂಡು ಡ್ಯಾಮ್ ನೋಡೋಣ. ಇಂಥ ಬಿಸಿಲಿದೆ ಅಂದರೆ ನನಗಂತೂ ಕಣ್ಣೇ ಕಾಣಿಸ್ತಾ ಇಲ್ಲ. ಇದೇ ನೋಡಿ ಬನ್ನಿ ಇಲ್ಲಿಂದ ಹಂಗೆ ಇಳ್ದೋಗೋಣ ಸಾಕು. ಸೊ ಇದಕ್ಕೆ ಮೇಲೆ ನಾವು ಇಲ್ಲಿದ್ದರೆ ಸದೋಗ್ತೀವಿ ಖಂಡಿತ. ಈ ಬಿಸಿಲಿಗೆ ಫಸ್ಟೇ ನಾವಿರೋದೇ ಇಂಡಿಯನ್ ಮೇಡ್ ಕಲರ್ಸ್. ಒಂದು 5 ನಿಮಿಷ ಇದ್ದರೆ ನಮ್ಮ ಮನೆಯವ್ರು ಕೂಡ ಕಂಡುಹಿಡಿಯೋದು ಕಷ್ಟ ಆಗ್ಬಿಡುತ್ತೆ. ಇಲ್ಲ ಅದರಲ್ಲಿ ರೋಸ್ಟ್ ಆಗ್ತಾ ಇದ್ದೀವಿ. ಸೀದೋಗ್ತಿದ್ದೀವಿ ಸ್ವಲ್ಪ ಹೊತ್ತು. ಬನ್ನಿ ಪ್ಲೀಸ್ ಎಲ್ಲ ಇಳಿಯೋಣ. ಇಲ್ಲಿಂದ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಡೈ ನಾನು ಬರೋದಿಲ್ಲಡ. ನಾನು ಬರೋದಿಲ್ಲ ಅಮ್ಮ. ನಾನು ಇಲ್ಲೇ ಇರ್ತೀನಿ. ನನ್ನ ಕೈಲಾಗೋದಿಲ್ಲ. ಏನೆಲ್ಲ ಮುಡಿಯೋದು. ಯಾರಾದ್ರು ನಾನು ಬರೋದಿಲ್ಲ ಅಪ್ಪ. ನಾನು ಖಂಡಿತವಾಗಿ ಬರೋದೇ ಇಲ್ಲ. ಈ ಕೆಳಗಡೆ ಯಾರು ಬರ್ತೀರಾ, ಮೇಲೆ ಯಾರು ಹೋಗ್ತೀರಾ ಹೇಳ್ಬಿಡಿ. ಆಲ್ ಕ್ವಿಟ್ ಕಮಾನ್. ನಮ್ಮ ಅಶೋಕ್ ಅವರು. ಸೊ ನೆಕ್ಸ್ಟು ಈಗ ಬಾಡಿ ರೆಡಿ ಮಾಡ್ತಾ ಇದ್ದಾರೆ ಕಾಂಪಿಟೇಷನ್ಗೆ. ಸೊ ಕಂಬ್ಯಾಕ್ ಒಂದು ದೊಡ್ಡದಾಗಿ ಕೊಡ್ತಾರೆ. ಸೊ ಇನ್ನೊಬ್ಬ ಇದ್ದಾನೆ ಬೇಬಿ ಟೈಗರ್ ರೆಡಿ ಆಗ್ತಾ ಇದ್ದಾನೆ. ಇಲ್ಲೇ ಇದೆ ನೋಡಿ ಸ್ಕ್ರೀನಲ್ಲಿ ಬೇಬಿ ಟೈಗರ್. ಇವಾಗಿಲ್ಲ, ಗ್ರೇಟ್ ಥಿಂಗ್ಸ್ ಟೇಕ್ಸ್ ಟೈಮ್ ಅಂತ. ಅವರಿಂದ ಎಷ್ಟು ಸ್ಲೋ ಆಗಿ ಬರ್ತಾರೋ ಅಷ್ಟು ಸ್ಲೋ ಆಗಿ ಸಾಧನೆ ಇದೆ. ಇವಾಗ ರೋದನೆ ಇದೆ ಸದ್ಯಕ್ಕೆ ಮಾಡಿದ್ದಾರೆ. ಸೊ ಲಾಸ್ಟ್ ಟೈಮ್ ಕೂಡ ಒಂದು ಕಾಂಪಿಟೇಷನ್ ಮಾಡಿದ್ರು. ಅದು ತುಂಬ ಚೀಟಿಂಗ್ ಆಗೋಯಿತು. ಅದು ಕಾಂಪಿಟೇಷನ್ ವ್ಯಾಲ್ಯೂ ಇಲ್ಲ ಅಂದರೆ ಏನಿಲ್ಲ. ಎಲ್ಲರೂ ಮಾಡ್ಬಿಡ್ತಾರೆ. ಹೌದು, ಸ್ಪೋರ್ಟಿ ಗೇಮ್ಸಲ್ಲಿ ಯಾವತ್ತಿದ್ರು ಕಾಂಪಿಟೇಷನಲ್ಲಿ ಇನ್ನೊಬ್ಬ ಅವರ ಅಂದರೆ ಬಾಡಿ ಬಿಲ್ಡಿಂಗ್ ಅಂದರೆ ಬೇಜಾನ್ ಇಷ್ಟ ಆ್ಯಕ್ಚುಲಿ. ಸೊ ಮಾಡೋಕ್ಕಾಗಲಿಲ್ಲ. ಇದು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸ್, ಮನೆ ಪರಿಸ್ಥಿತಿ ಎಲ್ಲ ಇದೆ. ಖಂಡಿತ ಮಾಡೋಣ.
ಚೆನ್ನಾಗಿದೆ. ಸ್ನ್ಯಾಕ್ಸ್ ಏನಾದ್ರು ತಗೋತೀರಾ? ಸೊ ಇಲ್ಲೆಲ್ಲ ವಾಟರ್ ಮೆಲನ್ ತಿಂತಾ ಇದ್ದೀವಿ ಇದ್ದಾರೆ. ಸೊ ಇಲ್ಲಿಂದ ತಿಂದಾದ ಮೇಲೆ ಹೋಗೋದೆ. ಸೊ ಅಲ್ಲಿಂದ ತಿಂದು ಹೊರಟಿದ್ದೀವಿ ಈಗ. ಇದೆಲ್ಲ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ. ಎಲ್ಲ ಹಿಂಗೆ 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 ನಡ್ಕೊಂಡು ಹೋಗ್ತಾ ಇರೋದ. ಇಲ್ಲ ನಾವು ಆರ್ಡರ್ ಮಾಡೋಣ, ಇನ್ನೇನು ಅವ್ರು ಮಾಡ್ತಾರೆ ಕಣ, ಹಾಡು ಹೇಳ್ತಾರೆ, ನಾಟಕ ಆಡಿಸ್ತಾರೆ, ಅದೊಂಥರ ಲಲಿತ ಕಲೆಗಳ ಸಂಗಮ. ಒಂದೇ ಒಂದು ವಿಚಾರ ಏನಪ್ಪ ಅಂದ್ರೆ ಅವ್ನು ಯಾವಾಗ್ಲೂ ಫೋನಲ್ಲೇ ಇರ್ತಾನ್ರಿ. ಅದೇನ್ ಮಾಡ್ತಾನೆ ಬನ್ನಿ ನಿಮ್ಗೆ ಜಿಂಕೆ ತೋರಿಸ್ತೀನಿ ಈಗ. ಇಲ್ಲೊಂದು ಕಾಂಪೌಂಡ್ ಜಂಪೇ ಮಾಡಬೇಕು. ಮಾಡ್ಕೊಂಡು ಇವಾಗ ಹೋಯ್ತಾ ಇದ್ದೀವಿ. ಜಿಂಕೆಗಳನ್ನ ಕೂಡ ಸಾಕ್ತಾ ಇದ್ದಾರೆ. ನಮ್ಮ ಬಾಯಿದೆಲ್ಲ ಹೋಗ್ತಾ ಇದ್ದಾರೆ ಈಗ ಮುಂದೆ. ನೋಡಿ ಜಿಂಕೆ ಹೆಂಗಿದೆ ಅಂತ. ಬ್ರೋ ಇದೆಲ್ಲ ಏನು ಹೇಳಿ? ಜಿಂಕೆ ಅಲ್ಲ ಬ್ರೋ? ಏಯ್ ಯಾರು ಹೇಳಿದ್ದು? ನವಿಲು ಅವ್ರಿಗೆ ಅದೆಲ್ಲ ಕಪ್ಪೆ ಅಂದ್ಬಿಟ್ರಿ. ಕಪ್ಪೆ ಎಲ್ಲಾದ್ರೂ ಈ ಥರ ಇರುತ್ತೆ, ಆರುತ್ತೆ ತಾನೇ ಅದು. ಬ್ರೋ ಇನ್ನೇನು ಕಪ್ಪೆ ಆರಾದ್ರಿ? ನೀರಲ್ಲಿ ಈಜಾಡೋದು ಇವರು. ಕಪ್ಪೆ ಆರಾದ್ರಿ ರೀ. ನೋಡಿ ಇದೆಲ್ಲ ನವಿಲು. ಏನು ಹೇಳಿದ್ಯಾ ಶಶಿ? ಬ್ರೋ ಅದು ಒಂಟೆ ಅದನ್ನೆಲ್ಲ ನೋಡ್ಬಾರ್ದು ಶಶಿ, ಕಣ್ಮುಚ್ಚು. ನೀನು ಕೆಟ್ಟದನ್ನು ನೋಡಬಾರದು, ಕೆಟ್ಟದನ್ನು ಮಾತಾಡಬಾರ್ದು, ಕೆಟ್ಟದನ್ನು ನೋಡಬಾರ್ದು ಅಷ್ಟೇ. ಕೆಟ್ಟದನ್ನು ನೋಡ್ಬಾರ್ದು. ನೀವು ನೋಡ್ತಾನೆ ಇದ್ದೀರಾ? ಯಾರು ನೋಡ್ತಾ ಇಲ್ಲ. ಸುಸ್ಸು ಮಾಡೋದು ಇಷ್ಟೊತ್ತು ಇಬ್ರು ಕಣ್ ಬಿಟ್ಕೊಂಡು ಬ್ಯಾ ಅಂತ ಅದನ್ನೇ ನೋಡ್ತಾ ಇದ್ದೀರಾ. ಬನ್ನಿ ಸಾಕಾಯ್ತು, ಜಿಂಕೆ ತಾನೇ ನೋಡಿದ. ಸೊ ಇಲ್ಲಿಂದ ಜಿಂಕೆ ನೋಡಿದಾಯ್ತು, ಅಪ್ಡೇಟ್ಸ್ ಮಾಡ್ತೀನಿ. ಸೊ ಅಂದರೆ ಪರವಾಗಿಲ್ಲ, ಇಲ್ಲಿ ಜಿಂಕೆ ಎಲ್ಲ ಸಾಕಿದ್ದಾರೆ ಅಂತಂದರೆ ಒಂದು ಒಳ್ಳೆ ಇದೆ, ಇದು ಮಾಡಬೇಕು. ಸೊ ಇವಾಗ ಸದ್ಯಕ್ಕೆ ಜಿಂಕೆ ಎಲ್ಲನೂ ಎಲ್ಲ ಬೇಟೆ ಗೀಟೆ ಅಂತ ಆಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಇದೆಲ್ಲ ಮಾಡಬಾರ್ದು. ಪ್ರಾಣಿ ಹಿಂಸೆ ಪಾಪ ಮಾಡೋದು ಬೇಡ ಅದು. ಸೊ ಅದನ್ನೊಂದು ಅವಾಯ್ಡ್ ಮಾಡೋಣ. ಇಲ್ಲೇ ಜಾಗ ಇದೆ, ಅವನಲ್ಲಿ ಕಾಂಪೌಂಡ್ ಜಂಪ್ ಮಾಡಿಸಿದನ್ರಿ ಅವ್ನು ರಾಸ್. ಉತ್ತರ ಕೊಡೋದು ಆನ್ಸರು ಕೊಡೋಣ. ಹೆಂಗೆ ಕರಿಬೇಕು ಅಂತ. ಹಿಂಗೆ ಜಿಂಕೆನ ಹೆಂಗೆ ಕರಿಯೋದು? ನಾನು ಅದಕ್ಕೆ ಗೊತ್ತಿಲ್ಲ. ಅಶೋಕ್ ಅಣ್ಣ ಬನ್ನಿ ಬನ್ನಿ ಜನರೇ, ಬನ್ನಿ 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 ಜನರೇ, ಬನ್ನಿ ಬನ್ನಿ. ನಿಂತ್ಕೊಳ್ಬೇಕ್ರಿ. ನಾ ಅಪ್ಪೆ ಭದ್ರವಾ ಸೀನ್ಸ್ ಅನ್ನೋ ನೀವು. ಸೊ ಇಲ್ಲಿ 10 ರೂಪಾಯಿ ನಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಮಾಡಿದ್ದಾರೆ. ಒಳ್ಳೆ ಮನಸ್ಸಿದೆ, ಸಾಕು. ನಮ್ಮ ಮನಸ್ಸು ತೃಪ್ತಿ ಆಯ್ತು. ಆ್ಯಕ್ಚುಲಿ 50 ರೂಪಾಯಿ ಕೊಟ್ಟು ಹೋಗ್ಬೇಕಾ ಅಂದ್ಕೊಂಡಿದ್ದೆ. ಸೊ 40 ರೂಪಾಯಲ್ಲಿ ಹುಡುಗರು ಡೀಲಿಂಗ್ ಮುಗಿಸಿದ್ದಾರೆ. ಇಲ್ಲಿಂದ ನಾವು ಮುಂದೆ ಹೋಗ್ತಾ ಇದ್ದೀವಿ. ಹೋಗ್ತಾ ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ. ಸೊ ಈಗ ಡ್ಯಾಮ್ ವ್ಯೂ ಎಲ್ಲ ನೋಡಿದ್ದಾಯಿತು. ಸೊ ಇಲ್ಲಿಂದ ಮತ್ತೆ ಹೋಗ್ತಾ ಇದ್ದೀವಿ ಮುಂದೆ ಹೋಗಿ ನೋಡೋಣ. ಮುಂದೆ ಎಲ್ಲಾದರೂ ಜಾಗ ಇದ್ದರೆ ಫಸ್ಟ್ ಆ್ಯಕ್ಚುಲಿ ನೀರು ಕುಡಿಬೇಕು. ಫುಲ್ ಡಿಹೈಡ್ರೇಟ್ ಆಗಿಬಿಡಿದೆ ನೋಡಿ. ಮತ್ತೆ ಹೋಗಿ ನೀರು ಕುಡ್ದು ಬಾಡಿ ಹೈಡ್ರೇಟ್ ಮಾಡಿ ಆಮೇಲೆ ಅಲ್ಲಿಂದ ಏನು ಪ್ಲ್ಯಾನ್ ಇದೆ ನೋಡಬೇಕೆಲ್ಲ. ಮನೆಯಿಂದ ಬೇರೆ ಆಲ್ರೆಡಿ ಕಾಲ್ ಬಂದಿತ್ತು ನೋಡಿ. ಏನು ಮನೆ ಮಕ್ಕಳು ನಾವೆಲ್ಲ ಅದೇ ಇವನು ದಾರಿ ತಪ್ಪಿದ ಮಗ, ನಾವು ದೇವರು ಕೊಟ್ಟ ಮಗ. ಇನ್ನು ಕಟ್ಟ ಅಂತ ಕೂತ್ಬಿಟ್ಟು ನೋಡಿ ಯಾವ ಥರ ಟೈಗಂತೆ. ನೀರು ಕುಡಿಯೋಕೆ ಹೋಗ್ತಿಲ್ಲ ಅದು. ಫುಲ್ಲು ಡ್ರೈ ಆಗೋಗಿದೆ. ಅದು ಈ ಬಿಸಿಲಿಗೆ ನಾವು ಏನು ಮಾಡಬೇಕು? ಊಟ ಮಾಡೋದು ತುಂಬ ಚೆನ್ನಾಗಿತ್ತು. ನನಗೆ ಇಷ್ಟ ಆಯಿತು. ನಿಮಗೆ ಇಷ್ಟ ಆಯ್ತು ಎಲ್ಲ ಸುಮ್ಮನೆ ತಿಂದು ಎಲ್ಲ ಹೋಗಿ ಕುಂದಾರಪಲ್ಲಿ ಫುಲ್ ಟ್ರಾಫಿಕ್ಕು. ಕುಂದಾರಪಲ್ಲಿ ಕಡೆ ಯಾವ ಕಡೆನೂ ಹೋಗೋಕ್ಕಾಗ್ದಿರೋ ಅಂತ ದಾರಿ ಮಾಡಾಕ್ಬಿಟ್ಟಿದೆ. ಮತ್ತೆ ನಾವು ಬ್ಯಾಕ್ ಆಗ್ತಾ ಇದ್ದೀವಿ. ಇಲ್ಲಿಂದ ಬೆಳೆ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿ ಮತ್ತೆ ಮನೆ ಕಡೆಗೆ ಹೋದ ವರ್ಷ ಕೊಡ್ತಾರೆ. ಇವತ್ತು ಚಾಕ್ಲೇಟ್ ಕೊಡ್ತಾ ಇದ್ದಾರೆ. ದೊಡ್ಡ ಚಾಕ್ಲೇಟ್ ಡವ್, ನಾವು ಚಾಕ್ಲೇಟ್ ಕೊಡ್ತಾ ಇದ್ದಾನೆ ಅಂತ ಸೂಪರ್ ಆಗಿ ತಿಳ್ಕೊಬಿಡಿ. ಚಾಕ್ಲೇಟ್ ಡವ್, ದೊಡ್ಡ ಚಾಕ್ಲೇಟ್ ಡವ್ ಆಗಿರೋ ಕೊಡ್ತಾ ಇದೆ. ಕೇಳಿದ್ದೆ ಈ ಕಡೆಯಿಂದ ಕಟ್ಟಂತ ಹೋಗ್ಬೋದು. ಕೇಳ್ತೀನಿ ಇವ್ರಿಗೆ ಸುಂದರ ಒಂದು ಕ್ವಶನ್ ಆನ್ಸರ್ ಯಾವುದು ಇಂಗ್ಲೀಷಲ್ಲಿ ಪಕ್ಕ ಪಾಸ್ ಅಂತ. ಇಂಗ್ಲೀಷಲ್ಲಿ ಎಷ್ಟು ಲೆಟರ್ಸ್ ಇತ್ತು? 26. ಇಂಗ್ಲೀಷಲ್ಲಿ 7 ಲೆಟರ್ಸ್. ENG ಎಲ್ಲ ಆಲ್ಫಾಬೆಟ್ಸ್ ಕೇಳಿಲ್ಲ, ಲೆಟರ್ಸ್ ಕೇಳಿದ್ದು.
ಮಗ ಈ ವರ್ಷ ಎಕ್ಸಾಮ್ ಅಲ್ಲಿ 100 ಫೇಲ್ ಆಗ್ತಾನೆ. ಖಂಡಿತವಾಗಿ ನಾನ್ ಪ್ರಾಮಿಸ್ ಮಾಡ್ಕೊಡ್ತಾ ಇದ್ದೀನಿ. ಅವ್ನ ಮಗ ತೋರಿಸಿ ನೋಡಿ, ಅವ್ನು ಲಾಸ್ಟ್ ಅಲ್ಲಿ ಇದ್ದಾನಲ್ಲ ಆ ಪರ್ಸನ್ ಅವನೇ. ಏನ್ ಹೇಳಿ ಆಲ್ರೆಡಿ ಬ್ಯಾಕ್ ಈ ಸಲ ಮಾತ್ರ 100% ಸನ್ಸೆಟ್ ನೋಡಿ ಸಾಕಾಗಿದೆ. ಟ್ರಾಫಿಕ್ ಅಂದ್ರೆ ಅಪ್ಪ ಹಿಂಸೆ ಅನ್ಸುತ್ತಲ್ಲ ಗಾಡಿ ಟ್ರಾಫಿಕ್ ಅಲ್ಲಿ ಓಡಿಸೋದಕ್ಕೆ. ನಾವು ಸ್ವಲ್ಪ ಚೆನ್ನಾಗಿ ಗಾಡಿ ಅದು ಇಟ್ಕೊಂಡೋದಾಗ ನಮ್ಗೆ ಹಿಂಗ್ ಫೀಲ್ ಆಗ್ತಾ ಇದೆ ಅಂದ್ರೆ ಎಷ್ಟೋ ಜನ ಅದು ಎಲ್ಲೋ ಬೋರ್ಡವ್ರಂತೂ ಅಯ್ಯೋ ಪಾಪ ಅನ್ಸುತ್ತಪ್ಪ. ನೋಡಿ ಹೆಂಗ್ ಹೋಗ್ತಾ ಇದ್ದಾರೆ. ನಾವಂತೂ ಬೇಕು ಹೋಗಿದ್ದೀನಿ, ನಾನಂತೂ ಫುಲ್ ಸ್ನಾನ ಮಾಡ್ತಾ ಇದ್ದೀನಿ. ಕೋಚು ಅಷ್ಟೇ ಫುಲ್ ಸ್ನಾನ ಮಾಡ್ತಾ ಇದ್ದಾರೆ. ನಾವು ಇವಾಗ ಒಂದು ಜಾಗಕ್ಕೆ ಬಂದಿದ್ದೀವಿ ರೆಸ್ಟ್ ಮಾಡೋಣ ಅಂತ, ಅಂದರೆ ಸ್ವಲ್ಪ ಬ್ರೇಕ್ ತಗೊಂಡು ಹೋಗೋಣ ಅಂತ. ಆಲ್ರೆಡಿ ಅಲ್ಲಿಂದ ಬಂದಿದೆ ಅಂದರೆ ಇನ್ನೊಂದು ದಿನ ತುಂಬ ಬಿಸಿಲು, ಅಂದರೆ ತುಂಬ ಬಿಸಿಲು. ಯಾವ ಥರ ಬಿಸಿಲು ಇದೆ ಅಂದರೆ ಫುಲ್ ಸೆಕೆ, ಬಿಡೋಕ್ಕೆ ಆಗೋದಿಲ್ಲ ಆ ಥರ ಬಿಸಿಲು. ಸೊ ಇನ್ನೊಂದು ಜಾಗದಲ್ಲಿ ಬ್ರೇಕ್ ತೊಗೊಳೋಣ ಅಂತ ಬಂದಿದ್ದೀವಿ. ಈಗಂತೂ ಎಲ್ಲ ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ಯಾರು ಏನೂ ಮಾತಾಡ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಏನು ಬೇಕು ಈಗ ಬಂದಿದ್ದೀವಿ ಫೈನಲಿ ನಮ್ಮ ಅಂಗಡಿಗೆ. ಸ್ವೀಟ್ ಮಾತ್ರ ತುಂಬ ಚೆನ್ನಾಗಿದೆ. ಯಾವ ಥರ ಇದೆ ಅಂದರೆ ಇಂಥದ್ದು ಕಳ್ಳೋಗ್ತಾ ಇರಬೇಕು ಆ ಥರ ಮಾಡಿದ್ದಾರೆ. ಇಲ್ಲಿ ರಶ್ ಮಾಡಿದ್ದು, ಇಲ್ಲಿಂದ ಮತ್ತೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಪ್ರೋಗ್ರಾಮ್ನ ಬೆಂಗಳೂರು ಕಡೆಗೆ. ಮನೆ ಕಡೆ ಹೋಗೋಣ ಅಂತ ನೋಡೋದು, ಅಲ್ಲೋಗಿ ಡಿಸೈಡ್ ಮಾಡ್ತಾರೆ ವೈಸು ಅಂತ, ಅದ್ರ ಮೇಲೆ ಪ್ಲ್ಯಾನ್ ಇದಾಗಬೇಕಾಗತ್ತೆ. ಮತ್ತಿ ಬೆಲೆ ದಾಟ್ ಬಂದಿದ್ದೀವಿ. ಈಗ ಫೈನಲ್ ಇವನ್ನ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. 15 ನಿಮಿಷ ಅಂತ ಟೈಮ್ ಇರೋದು. ಆಲ್ರೆಡಿ ಇನ್ನು 10 ನಿಮಿಷ ಇದೆ ಟೈಮು. 10 ನಿಮಿಷದಲ್ಲಿ ನಾವು ಕೂಲ್ಗೇಟಿಗೆ ಹೋಗ್ಬೇಕು. ಆಗುತ್ತಾ ಇಲ್ವಾ ನೋಡೋಣ. ನೋಡಿ கம்பெனி பக்கத்துலலாம் இல்லை, நான் கொஞ்சம் வெளியே வந்திருந்தேன். ஒரு டீ அடிச்சுட்டு இருப்பா வரப்பா. ಇವಾಗಲೇ ಫೋನಲ್ಲೇ ಹೇಳ್ತಾ ಇದ್ದಾರೆ, ಬಾಯಲ್ಲಿ ಬಂದರೆ ಹಿಂಗೆ ಚಪ್ಪಲಲ್ಲಿ ಹಾಕಿ ಫುಲ್ ಬಿಸ್ಕೆಟ್ಟೇ ಇವತ್ತು ಟಿವಿಲಿ ಅಷ್ಟ ಇವತ್ತು ಬೀಳ್ತದೆ. ಸೊ ಮತ್ತೆ ನಾವು ಬಂದಿದ್ದೀವಿ, ಎಲೆಕ್ಟ್ರಾನಿಕ್ ಸಿಟಿ ರೀಚ್ ಆಯಿತು. ಇಲ್ಲಿಂದ ಮನೆಗೆ ಹೋಗ್ತಾ ಇದ್ವಿ. ನಾನು ಮನೆಗೆ ಡ್ರಾಪ್ ಮಾಡಿಕೊಂಡು ಇವರು ಡ್ರಾಪ್ ಮಾಡಿಬಿಟ್ಟು ಇವರಿಬ್ಬರು ಹೋಗ್ತಾರೆ. ಸೊ ಇಲ್ಲಿಂದ ಈ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಡಿ, ಮಿಸ್ ಮಾಡಿಬಿಡಿ. ಬಾಯ್.